ಹಲಾಲ ಮುಕ್ತ ಗಣೇಶೋತ್ಸವ ಆಚರಣೆ ಈ ವರ್ಷ ಆಗಬೇಕು ಅಂತನ್ನುವಂಥದ್ದು ಎಲ್ಲ ಹಿಂದೂಗಳಿಗೂ ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಗಣೇಶೋತ್ಸವ ಈ ಬಾರಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಮಂಡಳಿಗಳು ಎಲ್ಲ ಹಿಂದೂಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಂತ್ರಿಗಳು ಸರ್ಕಾರ POP ಗಣಪತಿಯನ್ನ ಬ್ಯಾನ್ ಮಾಡಿದ್ದಾರೆ. ಅದನ್ನ ಉಪಯೋಗಿಸಬೇಡಿ, ಮಣ್ಣಿನ ಗಣಪತಿಯನ್ನ ಪರಿಸರದ ಒಂದು ಒಳ್ಳೆಗೋಸ್ಕರ ಅದನ್ನು ಉಪಯೋಗಿಸಿ ಅಂತನ್ನುವಂಥದ್ದು ಆಹ್ವಾನ ಕೊಟ್ಟಿದ್ದಾರೆ. ನಾನು ಸರ್ಕಾರದ ಈ ನಿಲುವನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಹಿಂದೂಗಳಿಗೂ ಕೂಡ ಹೇಳ್ತಾ ಇದ್ದೀನಿ, POP ಗಣಪತಿ ಇದು ಅಶಾಸ್ತ್ರವಾದ್ದು, ಶಾಸ್ತ್ರಬದ್ಧ ಅಲ್ಲ, ಇದು ಅನ್ಸೈಂಟಿಫಿಕ್ ಮತ್ತು ಪರಿಸರಕ್ಕೂ ಕೂಡ ಹಾನಿಕಾರಕವಾದದ್ದು ಅಂತನ್ನುವಂಥದ್ದು ಈಗಾಗಲೇ ವರದಿಗಳು ಸಿದ್ಧ ಆಗಿದೆ. ಗೀತಾಂಜಲಿಯಲ್ಲಿ 20ರಿಂದ 50ರವರೆಗೂ ಭಾರಿ ರಿಯಾಯಿತಿ. ಹಿಂದೆ ಭೇಟಿ ನೀಡಿ. ಗೀತಾಂಜಲಿ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನ ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸಬೇಕು ಅಂತನ್ನುವಂಥದ್ದು ನಮ್ಮೆಲ್ಲ ಹಿಂದೂಗಳಿಗೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಪಕ್ಕದ ಚೀನಾದ ಗಣಪತಿಗಳು ನಮ್ಮ ದೇಶದ ಒಳಗಡೆ ಬಂದಿದ್ದಾರೆ. ಯಾವ ದೇಶ ನಾಸ್ತಿಕವಾದ, ಧರ್ಮ ಇಲ್ಲ, ದೇವರಿಲ್ಲ, ಅವರಿಗೆ ದೇವಸ್ಥಾನ ಇಲ್ಲ, ಅವರು ಗಣೇಶನ ಮೂರ್ತಿ ಮಾಡಿ ನಮ್ಮ ದೇಶದ ಒಳಗಡೆಗೆ ವ್ಯಾಪಾರದ ಲಾಭಗೋಸ್ಕರ ಅವರು ಬಿಟ್ಟಿದ್ದಾರೆ. ಚೀನಾ ಗಣಪತಿಯನ್ನು ಕೂಡ ಖರೀದಿ ಮಾಡಬೇಡಿ, ಬಹಿಷ್ಕಾರ ಹಾಕಿ ಮಣ್ಣಿನ ಗಣಪತಿಯನ್ನು ಮಾತ್ರ ಉಪಯೋಗಿಸಬೇಕು ಅನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇನ್ನು ಹಲಾಲ ಮುಕ್ತ ಅಂತನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ಹಿಂದೂ ಅಂತ ಹೇಳಿ ಧರ್ಮದ ಹೆಸರಿನಲ್ಲಿ ಗುಂಡು ಹೊಡೆದು ಕೊಂದಂತ 26 ಜನರದ್ದು ಇನ್ನೂ ಹಸಿಯಾಗಿದೆ. 4 ತಿಂಗಳಾಗಿಲ್ಲ. ಕಣ್ಣೀರು ಸುರಿಸ್ತಾ ಇದ್ದಾರೆ ಆ ಮನೆಯವರು ಎಲ್ಲರೂ ಕೂಡ. ನಾವು ಅಂಥವ್ರು ಯಾರು ಧರ್ಮ ಕೇಳಿ ಹೊಡೆದಿದ್ದಾರಲ್ಲ ಅಂಥವ್ರ ಕಡೆಯಿಂದ ವ್ಯಾಪಾರ ವ್ಯವಹಾರ, ಹೂವು ಹಣ್ಣು ತರಕಾರಿ ಮಾಡುವಂತಹದ್ದು ಬಹಳ ದೊಡ್ಡ ದ್ರೋಹ ಬಗೆದಂಗಾಗತ್ತೆ. ಧರ್ಮಕ್ಕೆ ದ್ರೋಹ ಬಗೆದಂಗಾಗತ್ತೆ, ಹಿಂದೂ ಧರ್ಮಕ್ಕೆ ದ್ರೋಹ ಬಗೆದಂತೆ ಟೆರರಿಸ್ಟ್ಗಳನ್ನು ಬೆಂಬಲಿಸಿದಂಗಾಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟದ್ದು, ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಅಲ್ಲ. ಸೊ ಎಲ್ಲ ವಸ್ತುಗಳ ಮೇಲೆ ಉಗುಳೋದು, ಉಚ್ಚಿ ಒಯ್ಯೋದು, ಹೇಳೋದು ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಾಗಿದೆ. ಸೊ ಮತ್ತೆ ಹಿಂದೂ ಸಮಾಜ ಇವತ್ತು ಗಣೇಶೋತ್ಸವದ ಹಬ್ಬದಲ್ಲಿ ಇರುವಂತಹ ಆ ಹಣ್ಣು ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಅಥವಾ ಎಲೆಕ್ಟ್ರಿಕ್ ವಸ್ತುಗಳ ಸಂಬಂಧಪಟ್ಟಾಗ ಮೈಕ್ ಇರಬಹುದು, ಮಂಟಪ ಇರಬಹುದು, ಶಾಮಿಯಾನ್ ಇರಬಹುದು, ಇವೆಲ್ಲನೂ ಕೂಡ ಧರ್ಮ ಕೇಳಿ ನಾವು ವ್ಯವಹಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನೀನು ಹಿಂದೂ ಇದೆಯಾ, ಹೂ ತಗೊಳ್ತೀನಿ. ನೀನು ಹಿಂದೂ ಇದೆಯಾ, ಶಾಮಿಯಾನ್ ತಗೊಳ್ತೀನಿ. ಸೊ ಹಿಂದೂಗಳ ಕಡೆಗೆ ವ್ಯಾಪಾರ ವ್ಯವಹಾರ ಪೂಜೆ ಪುನಸ್ಕಾರವನ್ನ ಗಣೇಶೋತ್ಸವ ಆಚರಣೆಯನ್ನ ಧರ್ಮದ ಆಧಾರದ ಮೇಲೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಈ ರೀತಿಯ ಮಾನಸಿಕತೆ ಗಟ್ಟಿಯಾಗಿ ಸ್ವಾಭಿಮಾನದಿಂದ, ದೇಶಾಭಿಮಾನದಿಂದ, ಧರ್ಮ ಅಭಿಮಾನದಿಂದ ನೀವು ಮಾಡಲ್ಲೋ, ಅಲ್ಲಿ ತನಕ ಪಹಲ್ಗಾಮದ ರೀತಿ ಎಲ್ಲ ಕಡೆಗೂ ಮಾಡ್ತಾರೆ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ ಹಿಂದೂಗಳೇ. ಅದಕ್ಕೆ ಹಲಾಲ ಮುಕ್ತ ಗಣೇಶೋತ್ಸವನ್ನ ಆಚರಣೆ ಮಾಡಬೇಕು. ಇತ್ತೀಚೆಗೆ ಮಹಾರಾಷ್ಟ್ರದ ಶನಿ ಶಂಗ್ನಾಪುರ್ ಅನ್ನುವಂತಹ ಒಂದು ಪ್ರಸಿದ್ಧವಾದಂತಹ ಶನಿ ದೇವಸ್ಥಾನದಲ್ಲಿ 117 ಮುಸ್ಲಿಮರಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಕಿತ್ತಾಕಿದ್ದಾರೆ. ತಿರುಪತಿಯಲ್ಲಿ ಅಲ್ಲಿ ಸುಮಾರು 200 ಜನ ಮುಸ್ಲಿಂ ಕ್ರಿಶ್ಚಿಯನ್ರು ಕೆಲಸ ಮಾಡ್ತಾ ಇದ್ರು, ಅವರನ್ನು ಕಿತ್ತಾಕಿದ್ದಾರೆ.